ಸ್ನೇಹಿತರೆ ನಮಸ್ಕಾರ. ಭಾರತದ ಉದ್ಯಮಶೀಲತೆಯ ಅಸಲಿ ಶಕ್ತಿಯನ್ನು ಕಾಣಬೇಕು ಅಂದರೆ ಅಥವಾ ಸಬರಮತಿ ನದಿಯ ದಡದಲ್ಲಿ ಅಹಿಂಸೆಯ ಪಾಠ ಕಲಿಬೇಕು ಅಂದರೆ ಗುಜರಾತ್ಗೆ ಭೇಟಿ ನೀಡಲೇಬೇಕು. ಇಲ್ಲಿನ ಮಣ್ಣಿನಲ್ಲಿ ಗಾಂಧೀಜಿಯವರ ಆದರ್ಶಗಳು ಮತ್ತು ಉದ್ಯಮಿಗಳ ಚತುರತೆ ಎರಡೂ ಮೇಳೈಸಿವೆ. ಅರಬ್ಬಿ ಸಮುದ್ರದ ವಿಸ್ತಾರವಾದ ತೀರವು ಇಲ್ಲಿನ ಜನರಿಗೆ ಜಾಗತಿಕ ನೋಟವನ್ನು ನೀಡಿದ್ದು, ಪ್ರತಿ ನಗರವು ತನ್ನದೇ ಆದ ವಿಶಿಷ್ಟ ಕಥೆಯನ್ನು ಹೇಳ್ತದೆ. ಕೇವಲ ವ್ಯಾಪಾರವಲ್ಲದೆ ಗುಜರಾತ್ ತನ್ನ ಬಣ್ಣ ಬಣ್ಣದ ಹಬ್ಬಗಳಿಂದ ಜಗತ್ತಿನ ಗಮನ ಸೆಳೆದಿದೆ. ಈ ನಾಡು ನಮಗೆ ಜೀವನದ ಪಾಠ. ಲೋಥಾಲ್ನ ಪ್ರಾಚೀನತೆಯಿಂದ ದ್ವಾರಕಾಧೀಶನ ಪವಿತ್ರತೆಯವರೆಗೆ ಹರಡಿರುವ ಚಾರಿತ್ರಿಕ ಪಥ. ಗುಜರಾತ್ನ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನ ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆಗಳಿಂದ ಆರಂಭವಾಗಿ ಇಂದಿನ ಆಧುನಿಕ ಭಾರತದವರೆಗೆ ವಿಸ್ತರಿಸಿದೆ. ಶ್ರೀಕೃಷ್ಣನ ಸಾಮ್ರಾಜ್ಯವಾಗಿದ್ದ ದ್ವಾರಕೆಯಿಂದ ಹಿಡಿದು ಮೊಘಲರ ಮತ್ತು ಬ್ರಿಟಿಷರ ಆಳ್ವಿಕೆಯವರೆಗೆ ಈ ಮಣ್ಣು ಅನೇಕ ಸ್ಥಿತ್ಯಂತರಗಳನ್ನು ಕಂಡಿದೆ. ಸರ್ದಾರ್ ಪಟೇಲರ ಧೀಮಂತಿಕೆ ಮತ್ತು ಗಾಂಧೀಜಿಯವರ ಸತ್ಯಾಗ್ರಹದ ಹೋರಾಟಗಳು ಭಾರತಕ್ಕೆ ಸ್ವಾತಂತ್ರ್ಯದ ದಾರಿ ತೋರಿಸಿದ್ವು. ಇತಿಹಾಸದ ಪ್ರತಿ ಪುಟದಲ್ಲೂ ಇಲ್ಲಿನ ರಾಜರ ಸಾಹಸ ಮತ್ತು ಜನರ ತ್ಯಾಗದ ಗುರುತುಗಳು ಅಚ್ಚಳಿಯದೆ ಉಳಿದಿವೆ. ಈ ಇತಿಹಾಸ ನಮಗೆ ಸ್ಫೂರ್ತಿ ನೀಡುತ್ತದೆ. ಗಿರ್ ಅರಣ್ಯದ ರಾಜ ಗಾಂಭೀರ್ಯ ಮತ್ತು ಕಚ್ನ ಶ್ವೇತ ಮರುಭೂಮಿಯ ನೈಸರ್ಗಿಕ ಅದ್ಭುತ. ಪ್ರಕೃತಿ ಪ್ರಿಯರಿಗೆ ಗುಜರಾತ್ ಒಂದು ವಿಸ್ಮಯಗಳ ಗಣಿಯಾಗಿದ್ದು, ಇಲ್ಲಿನ ವನ್ಯಜೀವಿ ಸಂಪತ್ತು ಅತ್ಯಂತ ಸಮೃದ್ಧವಾಗಿದೆ. ಏಷ್ಯಾದ ಸಿಂಹಗಳ ಏಕೈಕ ನೆಲೆಬೀಡಾದ ಗಿರ್ ರಾಷ್ಟ್ರೀಯ ಉದ್ಯಾನವನವು ಪ್ರಕೃತಿಯ ರಾಜ ಗಾಂಭೀರ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ರನ್ ಆಫ್ ಕಚ್ನ ಬಿಳಿ ಉಪ್ಪಿನ ಮರುಭೂಮಿಯು ಚಂದ್ರನ ಬೆಳಕಿನಲ್ಲಿ ಬೆಳ್ಳಿಯ ಹೊಳೆಯಂತೆ ಕಾಣುವುದು ಕಣ್ಣಿಗೆ ಹಬ್ಬವನ್ನೇ ಉಣಬಡಿಸುತ್ತದೆ. ನರ್ಮದಾ ನದಿಯ ಹರಿವು ಮತ್ತು ಕರಾವಳಿಯ ಪ್ರಶಾಂತತೆ ನಿಸರ್ಗದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿವೆ. ನಿಸರ್ಗದ ನೋಟವು ನಮಗೆ ತುಂಬಾ ಖುಷಿ. ಗರ್ಭ ನೃತ್ಯದ ಸಡಗರ ಮತ್ತು ಬಣ್ಣಗಳ ಹಬ್ಬವಾದ ಉತ್ತರಾಯಣದ ಸಾಂಸ್ಕೃತಿಕ ಗತ್ತು. ಗುಜರಾತ್ನ ಸಾಂಸ್ಕೃತಿಕ ಶ್ರೀಮಂತಿಕೆಯು ಅದರ ಲೋಕಕಲೆಗಳು ಮತ್ತು ಸಂಪ್ರದಾಯಬದ್ಧ ಹಬ್ಬಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನವರಾತ್ರಿಯ 9 ದಿನಗಳ ಕಾಲದ ಗರ್ಭ ಮತ್ತು ದಾಂಡಿಯಾ ನೃತ್ಯಗಳು ಇಡೀ ರಾಜ್ಯವನ್ನ ಒಂದು ಬೃಹತ್ ಸಾಂಸ್ಕೃತಿಕ ವೇದಿಕೆಯನ್ನಾಗಿ ಮಾಡುತ್ತದೆ. ಗಾಳಿಪಟಗಳ ಹಬ್ಬವಾದ ಉತ್ತರಾಯಣವು ಆಕಾಶದಲ್ಲಿ ಬಣ್ಣಗಳ ಜಾತ್ರೆಯನ್ನೇ ಸೃಷ್ಟಿಸಿ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ತಿ ಹೊಂದಿದೆ. ಇಲ್ಲಿನ ಕಸೂತಿ ಕೆಲಸದ ಉಡುಪುಗಳು ಮತ್ತು ಜಾನಪದ ಸಂಗೀತವು ರಾಜ್ಯದ ಗತ್ತನ್ನ ಜಾಗತಿಕ ಮಟ್ಟಕ್ಕೆ ಏರಿಸಿದೆ. ಸಾಂಸ್ಕೃತಿಕ ಹಬ್ಬಗಳು ಇಲ್ಲಿ ಸದಾ ಜೀವಂತ. ಗುಜರಾತಿ ಥಾಲಿಯ ವೈವಿಧ್ಯತೆ ಮತ್ತು ಢೋಕ್ಲಾ ಖಾಕ್ರಾದಂತಹ ಸ್ವಾದಿಷ್ಟ ರುಚಿಗಳ ರಸದೌತಣ. ಆಹಾರ ಪ್ರಿಯರಿಗೆ ಗುಜರಾತ್ ಒಂದು ಸಸ್ಯಾಹಾರಿ ಸ್ವರ್ಗವಾಗಿದ್ದು, ಇಲ್ಲಿನ ರುಚಿಗಳಲ್ಲಿ ಸಿಹಿ ಮತ್ತು ಖಾರದ ಅದ್ಭುತ ಸಮತೋಲನ ಇರುತ್ತದೆ. ಢೋಕ್ಲಾ, ಪಾಪಡ ಮತ್ತು ಜಿಲೇಬಿಗಳ ಘಮವು ಮಾರುಕಟ್ಟೆಯಲ್ಲಿ ಸಂಚರಿಸುವಾಗ ನಿಮ್ಮ ಹಸಿವನ್ನ ಕೆರಳಿಸೋದು ಖಚಿತ. ಇಲ್ಲಿನ ಸುಪ್ರಸಿದ್ಧ ಗುಜರಾತಿ ಥಾಲಿಯು ವೈವಿಧ್ಯಮಯ ಖಾದ್ಯಗಳ ಸಂಗಮವಾಗಿದ್ದು, ಊಟದ ನಂತರ ಸವಿಯುವ ಮಜ್ಜಿಗೆಯ ರುಚಿ ಅವಿಸ್ಮರಣೀಯ. ಕೃಷಿ ಕ್ಷೇತ್ರದಲ್ಲಿ ಬೆಳೆಯುವ ಶೇಂಗಾ ಮತ್ತು ಹತ್ತಿ ಬೆಳೆಗಳು ರಾಜ್ಯದ ಆರ್ಥಿಕತೆಗೆ ಬಲ ನೀಡಿವೆ. ರುಚಿಯಾದ ಊಟ ನಮಗೆ ತೃಪ್ತಿ ನೀಡುತ್ತದೆ. ಸ್ಟ್ಯಾಚ್ಯೂ ಆಫ್ ಯುನಿಟಿಯ ಗಾಂಭೀರ್ಯ ಮತ್ತು 2026ರ ಆಧುನಿಕ ಕೈಗಾರಿಕಾ ಕ್ರಾಂತಿಯ ವೇಗ. ಗುಜರಾತ್ ತನ್ನ ಹಳೆಯ ಗತ್ತಿನ ಜೊತೆಗೆ ಜಾಗತಿಕ ಮಟ್ಟದ ಸ್ಮಾರ್ಟ್ ತಂತ್ರಜ್ಞಾನದ ಹಬ್ ಆಗಿ ಮುನ್ನುಗ್ತಿದೆ. ಸರ್ದಾರ್ ಪಟೇಲರ ವಿಶ್ವದ ಅತಿ ಎತ್ತರದ ಪ್ರತಿಮೆಯು ಇಂದು ಜಾಗತಿಕ ಪ್ರವಾಸೋದ್ಯಮದ ಹೆಗ್ಗುರುತಾಗಿ ಕೋಟ್ಯಾಂತರ ಪ್ರವಾಸಿಗರನ್ನ ಸೆಳೆದಿದೆ. ವಜ್ರದ ಉದ್ಯಮ ಮತ್ತು ಜವಳಿ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇದ್ದು, ರಾಜ್ಯದ ಅಭಿವೃದ್ಧಿಯು ಹೊಸ ಶಿಖರವನ್ನು ತಲುಪಿದೆ. ಡಿಜಿಟಲ್ ಮೂಲಸೌಕರ್ಯ ಮತ್ತು ಗಿಫ್ಟ್ ಸಿಟಿಯಂತಹ ಆಧುನಿಕ ನಿರ್ಮಾಣಗಳು ಭವಿಷ್ಯದ ಆರ್ಥಿಕತೆಗೆ ಅಡಿಪಾಯ ಹಾಕಿವೆ. ಅಭಿವೃದ್ಧಿಯ ವೇಗವೂ ಇಲ್ಲಿ ಬಹಳ ವೇಗ. ಗುಜರಾತ್ ರಾಜ್ಯವು ಇತಿಹಾಸದ ಭವ್ಯತೆ, ವನ್ಯಜೀವಿಗಳ ಶಕ್ತಿ ಮತ್ತು ಆಧುನಿಕ ಉದ್ಯಮಶೀಲತೆಯ ಒಂದು ಸರಿಸಾಟಿಯಿಲ್ಲದ ಸಂಗಮವಾಗಿದೆ. ಈ ಮಣ್ಣಿನ ಜನರ ವ್ಯಾಪಾರ ಮತ್ತು ವಿನಯದ ಗುಣವು ಎಂಥವರನ್ನೂ ಮಂತ್ರಮುಗ್ಧಗೊಳಿಸೋದು ಗ್ಯಾರಂಟಿ. ಇಲ್ಲಿನ ಪ್ರತಿ ರನ್ ಉತ್ಸವವು ನಮಗೆ ಹೊಸ ಜೀವನದ ಪಾಠ ಕಲಿಸುತ್ತದೆ ಮತ್ತು ಸಬರಮತಿ ನದಿಯ ದಡದ ಶಾಂತಿಯು ನಮ್ಮ ಜೀವನದ ಆತಂಕಗಳನ್ನು ದೂರ ಮಾಡಿ ಉನ್ನತ ಗುರಿಯತ್ತ ಸಾಗಲು ಸುಂದರ ಪ್ರೇರಣೆ ನೀಡುತ್ತದೆ ಅನ್ನೋದು ಅಪ್ಪಟ ಸತ್ಯ. ಭಾರತದ ಕಿರೀಟಪ್ರಾಯವಾದ ಈ ರಾಜ್ಯದ ಪ್ರಗತಿಯು ಇಡೀ ಜಗತ್ತಿಗೆ ಮಾದರಿಯಾಗಿದ್ದು, ಕನ್ನಡಿಗರಾದ ನಮಗೂ ಈ ನಾಡಿನೊಂದಿಗಿನ ನಂಟು ಅತ್ಯಂತ ಹಳೆಯದಾಗಿದೆ. ಇಲ್ಲಿನ ಕರಾವಳಿಯ ಅಲೆಗಳು ನಮ್ಮ ಸಾಧನೆಯ ಕನಸುಗಳಿಗೆ ರೆಕ್ಕೆ ನೀಡಿ ಭವಿಷ್ಯದ ಭವ್ಯ ಭಾರತಕ್ಕೆ ಮುನ್ನುಡಿ ಬರೆಯುವಂತೆ ಮಾಡ್ತವೆ ಅನ್ನೋದು ಹೆಮ್ಮೆಯ ವಿಷಯ. ಗುಜರಾತ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.